ಕೃಷ್ಣ ರಾಧಿಕಾ ಅನ್ನೋ ಒಂದು ಯುವತಿಯನ್ನ ಈತನಿಗೆ ಮದುವೆ ಮಾಡಿಕೊಡ್ತಾನೆ. ಮದುವೆ ಮಾಡಿಕೊಟ್ಟ ಕೃಷ್ಣ ಮೋಲನಿಗೆ ನಿಮ್ಮಿಂದ ಒಂದು ಸದೃಢವಾದ ಸಮುದಾಯ ಬೆಳೆಯಲಿ ಅಂತ ಆಶೀರ್ವಾದ ಮಾಡಿ ವರವನ್ನು ಕೊಟ್ಟು ಕಳಿಸ್ತಾನೆ. ಮೋಲ ಮತ್ತು ರಾಧಿಕಾ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮಂತ್ರವಾದಿಯಾದ ಭಾವಯ್ಯ ಅಚಾನಕ್ ಆಗಿ ಇವರಿಗೆ ಸಿಗ್ತಾರೆ. ಸಿಕ್ಕಿದ ಇವರನ್ನ ರಾವಗಡ, ಪಾವಗಡ ಮತ್ತು ಚಾವುಂಡಗಡದ ರಾಜರನ್ನ ಭೇಟಿ ನಡೆಸ್ತಾರೆ. ಇಲ್ಲಿ ಅವರು ನೃತ್ಯವನ್ನ ಮಾಡ್ತಾ ತಮ್ಮ ಜೀವನವನ್ನ ಸಾಗಿಸ್ತಾರೆ. ಇವರ ನೃತ್ಯದ ಶೈಲಿಯನ್ನು ನೋಡಿ ಆ 3 ರಾಜರುಗಳು ಇವರ ಮೇಲೆ ಮನಸ್ಸೋತು ಇವರಿಗೆ ಕೆಲವು ವರಗಳನ್ನು ಕೊಡ್ತೀನಿ ಅಂತ ಕೇಳ್ಕೊಂತಾರೆ. ಆದ್ರೆ ಇವರು ಬುದ್ಧಿವಂತರಾಗಿದ್ರು. ಆದ್ರಿಂದ ಮೋಲ 3 ಜನರು ಒಂದೊಂದು ಗಂಡು ಸಂತಾನವನ್ನು ದತ್ತುಪುತ್ರರಾಗಿ ಕೊಡಬೇಕು ಅಂತ ಕೇಳ್ಕೊಂತಾನೆ. ಇವರು ಆ 3 ರಾಜರಿಂದ 3 ಗಂಡು ಸಂತಾನವನ್ನು ದತ್ತುಪುತ್ರರಾಗಿ ಪಡೆಯುತ್ತಾರೆ. ಆ 3 ಮಕ್ಕಳ ಹೆಸರನ್ನು ಆ ಸಂಸ್ಥಾನದ ನೆನಪಿಗಾಗಿ ಆ ಸಂಸ್ಥಾನಕ್ಕೆ ಸಂಬಂಧಿಸಿದಂತೆ ಹೆಸರಿಡ್ತಾರೆ. ರಾವಗಡದಿಂದ ತಂದವನನ್ನು ರಾಥೋಡ ಎಂದು, ಪಾವಗಡದಿಂದ ತಂದವನನ್ನು ಪಾವಾರ ಎಂದು ಹಾಗೂ ಚಾವುಂಡಗಡದಿಂದ ತಂದವನನ್ನು ಚೌಹಾಣ ಎಂದು ಹೆಸರಿಡುತ್ತಾರೆ. ಈ 3 ಮದುವೆ ವಯಸ್ಸಿಗೆ ಬಂದ ಯುವಕರಾದ ಮೇಲೆ ಕಣ್ವ ಋಷಿಯ ಆಶೀರ್ವಾದದೊಂದಿಗೆ ಬ್ರಾಹ್ಮಣರ ಕನ್ಯೆಯರಾದ ನಾಗ ಋಷಿಯನ್ನು ರಾಥೋಡನಿಗೆ, ಕೋಗ ಋಷಿಯನ್ನು ಪಾವಾರನಿಗೆ ಹಾಗೂ ಚೌಹಾಣನಿಗೆ ಆಷಾಢನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಈ 3 ಸಂತಾನದಿಂದ ಲಂಬಾಣಿ ಸಮುದಾಯ ಬೆಳವಣಿಗೆ ಆಯಿತು ಅಂತ ಹೇಳಲಾಗುತ್ತೆ. ಹಾಗೂ ಇವರ ಒಳಪಂಗಡಗಳು ಇಲ್ಲಿಂದಲೇ ಪ್ರಾರಂಭ ಆಗುವುದನ್ನು ನಾವು ಕಾಣ್ತೇವೆ.